ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನಲ್ ಲೇಡೀಸ್ ಕ್ಲಬ್. ತುಂಬಾ ಜನ ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮ ಮಷೀನದ ವೀಲ್ ಜಾಮ್ ಆಗಿದೆ, ಮಷಿನ್ ಪೆಡಲ್ ತಿರುಗ್ತಾ ಇಲ್ಲ, ದಾರ ಕಟ್ ಆಗ್ತಾ ಇದೆ, ಸೂಜೆ ಮುರಿತಾ ಇದೆ, ಈ ತರ ಮಷಿನ್ ರಿಲೇಟೆಡ್ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತಾರೆ. ಸೊ ಅದಕ್ಕಾಗಿ ಏನ್ ಸೊಲ್ಯೂಷನ್ ಮಾಡಬೇಕು ಅದನ್ನು ಪ್ರಾಪರ್ ಆಗಿ ನಾನು ಸೆಪರೇಟ್ ವಿಡಿಯೋಸ್ ಅನ್ನ ಆಲ್ರೆಡಿ ನಿಮ್ ಜೊತೆ ಶೇರ್ ಮಾಡಿದೀನಿ. ಬಟ್ ಈ ಎಲ್ಲ ಪ್ರಾಬ್ಲಮ್ಸ್ ಬರಬಾರ್ದು ಅಥವಾ ಬರೋದು ತುಂಬಾನೇ ಕಡಿಮೆ ಆಗ್ಬೇಕು ಅಥವಾ ಬಂದ್ರೂ ಕೂಡ ಅದು ಈಸಿಲಿ ಸಾಲ್ವ್ ಆಗ್ಬೇಕಾದ್ರೆ ಮಷೀನ್ ಮತ್ತೆ ಮಷೀನದ ಏನ್ ಸೆಪರೇಟ್ ಪಾರ್ಟ್ಸ್ ಇರುತ್ತೆ ಅದನ್ನೆಲ್ಲ ನಾವು ಪ್ರಾಪರ್ ಆಗಿ ಮೇಂಟೈನ್ ಮಾಡ್ತಾ ಇರ್ಬೇಕು. ಇವಾಗ ಮಷೀನ್ ಮೇಂಟೈನ್ ಮಾಡುದು ಅಂದ್ರೆ ತುಂಬಾ ಜಾಸ್ತಿ ನಮ್ಗೆ ಎಫರ್ಟ್ಸ್ ಆಗೋ ನೆಸೆಸಿಟಿ ಇಲ್ಲ, ಅಥವಾ ಮಷೀನ್ ನ ಓಪನ್ ಮಾಡಿ ಪ್ರತಿಯೊಂದು ಪಾರ್ಟ್ ರಿಪೇರ್ ಮಾಡೋ ನೆಸೆಸಿಟಿ ಇಲ್ಲ. ಸಿಂಪ್ಲಿ ವೀಕ್ಲಿ ಒನ್ಸ್ ನಾವು ಮಷೀನ್ ಅನ್ನ ಪ್ರಾಪರ್ ಆಗಿ ನೀಟ್ ಆಗಿ ಕ್ಲೀನ್ ಮಾಡ್ಕೊಂಡು ಆಯಿಲಿಂಗ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ಸ್ ಬರೋದು ತುಂಬಾನೇ ಕಡಿಮೆ ಆಗುತ್ತೆ. ಮತ್ತೆ ತುಂಬಾನೇ ನೀವು ಪ್ರಾಪರ್ ಆಗಿ ನೆನಪಿಟ್ಕೊಂಡು ಮಾಡಿದ್ರೆ ಮೋಸ್ಟ್ಲಿ ಈ ತರ ಪ್ರಾಬ್ಲಮ್ ಬರೋದೇ ಇಲ್ಲ. ಸೊ ಈಗ ಮಷೀನ್ ಅನ್ನ ಆಯಿಲಿಂಗ್ ಮಾಡುದು ಅಂದ್ರೆ ಏನ್ ಮಾಡುದು, ಹೇಗ್ ಮಾಡುದು, ಆಯಿಲ್ ಹೇಗಿರುತ್ತೆ ಅದನ್ನೆಲ್ಲ ನಾನು ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಆದಷ್ಟು ಜಾಸ್ತಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ಆಯಿಲಿಂಗ್ ಹೇಗ್ ಮಾಡುದು ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಮಷೀನದ ಆಯಿಲ್ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಈ ರೀತಿ ಮಷೀನದ ಆಯಿಲ್ ನಮ್ಗೆ ಯಾವುದೇ ತರಹದ ಮಷೀನ್ ಶಾಪ್ ನಲ್ಲಿ ಹೋಗಿದ್ರೆ ಈಸಿಲಿ ಸಿಗುತ್ತೆ. ಸೊ ಈ ತರ ಪ್ಯಾಕೆಟ್ ನಲ್ಲಿ ಮಷೀನದ ಆಯಿಲ್ ಸಿಗುತ್ತೆ. ಇದು ತುಂಬಾನೇ ಚೀಪ್ ಇರುತ್ತೆ, ರೀಸನೇಬಲ್ ಪ್ರೈಸ್ ಇರುತ್ತೆ. ಸೊ ಇದನ್ನ ನಾವು ಪ್ರಾಪರ್ ಆಗಿ ಸ್ಟೋರ್ ಮಾಡಿದ್ರೆ ನಮ್ಗೆ ಮಷೀನ್ ಆಯಿಲಿಂಗ್ ಮಾಡಕ್ಕೆ ತುಂಬಾನೇ ಈಸಿ ಆಗುತ್ತೆ. ಇವಾಗ ಯಾವ ತರ ಬಾಟಲ್ ನಲ್ಲಿ ಸ್ಟೋರ್ ಮಾಡ್ಬೇಕು ಅಂದ್ರೆ ಈ ತರ ಬಾಟಲ್ ನಲ್ಲಿ ಮಷೀನ್ ಆಯಿಲ್ ಅನ್ನ ನೀವು ಸ್ಟೋರ್ ಮಾಡಿದ್ರೆ ಆಯಿಲಿಂಗ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ, ಹಾಗೆ ತುಂಬಾನೇ ಬೇಗ ನಾವು ಈ ಕೆಲಸನ ಮುಗಿಸ್ಕೋಬಹುದು. ಸೊ ಈ ಬಾಟಲ್ ಕೂಡ ನಿಮ್ಗೆ ಮಷೀನ್ ಶಾಪ್ ನಲ್ಲಿನೇ ಅವೈಲೇಬಲ್ ಆಗುತ್ತೆ. ಸೊ ಬನ್ನಿ, ಫಸ್ಟ್ ಆಫ್ ಆಲ್ ನಾನು ಈ ಆಯಿಲ್ ಅನ್ನ ಈ ಬಾಟಲ್ ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ಸೊ ನೋಡಿ, ಈ ರೀತಿ ನಾನು ಬಾಟಲ್ ನಲ್ಲಿ ಆಯಿಲ್ ಅನ್ನ ಸ್ಟೋರ್ ಮಾಡಿದ್ದೀನಿ. ಈಗ ಮಷೀನ್ ಆಯಿಲಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮಷೀನ್ ನಲ್ಲಿ ಇರುವ ದಾರ, ಬಾಬಿನ್ ಎಲ್ಲಾನು ನಾವು ಫಸ್ಟ್ ಆಫ್ ಆಲ್ ತೆಗೆದು ಒಂದು ಕಾಟನ್ ಬಟ್ಟೆ, ಈ ರೀತಿ ವೆಸ್ಟ್ ಮನೆಯಲ್ಲಿ ಇರುವ ಕಾಟನ್ ಬಟ್ಟೆನ ತಗೊಂಡು ಮಷೀನ್ ಅನ್ನ ನೀಟ್ ಆಗಿ ಕ್ಲೀನ್ ಮಾಡ್ಕೋಬೇಕು. ಬಿಕಾಸ್ ಕೆಲವೊಂದ್ ಸರ್ತಿ ನಮ್ಗೆ ಕಾಣೋದಿಲ್ಲ, ಆ ರೀತಿ ಸೂಕ್ಷ್ಮ ಡಸ್ಟ್ ನೋಡಿ ಮಷೀನ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ನೀಟ್ ಆಗಿ ಡಸ್ಟ್ ಕ್ಲೀನಿಂಗ್ ಮಾಡ್ಕೋಬೇಕು. ಅಪ್ಪರ್ ಬಾಡಿ ಪಾರ್ಟ್. ಇವಾಗ ಇದನ್ನ ನಾವು ಓಪನ್ ಮಾಡ್ತಾ ಇದೀವಿ. ಓಪನ್ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ, ಇದು ಇರುತ್ತೆ ಮಷೀನದ ಬೆಲ್ಟ್. ಸೊ ಈ ಬೆಲ್ಟ್ ಅನ್ನ ಕೆಳಗಡೆ ವೀಲ್ ಗೆ ಅಟ್ಯಾಚ್ ಇರುತ್ತೆ. ಸೊ ಅದನ್ನ ಫಸ್ಟ್ ಆಫ್ ಆಲ್ ನಾವು ರಿಮೂವ್ ಮಾಡ್ಕೋಬೇಕು, ಅಂದ್ರೆ ಮೇಲ್ಗಡೆ ಪಾರ್ಟ್ ಓಪನ್ ಮಾಡಕ್ಕೆ ನಮ್ಗೆ ಈಸಿ ಆಗುತ್ತೆ. ಇವಾಗ ನೀವು ಈಸಿಲಿ ಈ ಮಷೀನ್ ಅನ್ನ ಅಪ್ಪರ್ ಪಾರ್ಟ್ ಏನಿದೆ ಅದನ್ನ ಈ ರೀತಿ ಓಪನ್ ಮಾಡ್ಕೋಬಹುದು. ಈಗ ನೋಡಿ, ಕೆಳಗಡೆ ಏನಿರುತ್ತೆ ಇದು ಎಲ್ಲ ಇಂಪಾರ್ಟೆಂಟ್ ಸೆಟ್ಟಿಂಗ್ ಇರುತ್ತೆ. ಸ್ಪೆಷಲಿ ಈ ಸೆಟ್ಟಿಂಗ್, ಇಲ್ಲಿ ಬಾಬಿನ್ ಇರುತ್ತೆ. ಸೊ ಇದು ತುಂಬಾನೇ ನಮ್ಗೆ ಇಂಪಾರ್ಟೆಂಟ್ ಇದೆ. ತುಂಬಾ ಸಲ ಥ್ರೆಡ್ ಕಟ್ ಆಗುತ್ತೆ, ಸೂಜೆ ಮುರಿತಾ ಇದೆ, ಈ ರೀತಿ ತುಂಬಾ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ಅದು ಎಲ್ಲ ಈ ಕಡೆ ರಿಲೇಟೆಡ್ ಇರುತ್ತೆ. ಸೊ ಇದನ್ನ ಕೂಡ ನೀಟಾಗಿ ಫಸ್ಟ್ ಆಫ್ ಆಲ್ ಕ್ಲೀನ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿದೆ. ಈಗ ನಾನು ಈ ಪಾರ್ಟ್ ಅನ್ನ ಮತ್ತೆ ಈ ರೀತಿ ಇಟ್ಕೊಳ್ತಾ ಇದ್ದೀನಿ, ಸೋ ದಟ್ ನಿಮ್ಗೆ ಆಯಿಲಿಂಗ್ ಮಾಡೋದು ಕಾಣ್ಲಿ ಅಂತ. ಸೊ ಮೇಲ್ಗಡೆ ಅಪ್ಪರ್ ಪಾರ್ಟ್ ನಲ್ಲಿ ನೀವು ನೋಡಬಹುದು, ಅವರೇನೆ ಆಲ್ರೆಡಿ ಇಲ್ಲಿ ನಮ್ಗೆ ಆಯಿಲ್ ಎಲ್ಲಿ ಹಾಕ್ಬೇಕು ಅನ್ನೋ ಡೈರೆಕ್ಷನ್ ಕೂಡ ಕೊಟ್ಟಿರ್ತಾರೆ. ಈ ಕಡೆ ಕೂಡ ಇದೆ. ಸೊ ಈ ಚಿಕ್ಕ ಚಿಕ್ಕ ಹೋಲ್ಸ್ ಏನ್ ನಿಮ್ಗೆ ಕಾಣಿಸ್ತಾ ಇದೆ, ಫಸ್ಟ್ ಆಫ್ ಆಲ್ ಅದರಲ್ಲಿ ನಾವು ಆಯಿಲ್ ಅನ್ನ ಬಿಡ್ಬೇಕು. ಸಿಂಪ್ಲಿ ಈ ಬಾಟಲ್ ಯೂಸ್ ಮಾಡಿದ್ರೆ ತುಂಬಾನೇ ಈಸಿ ಇದೆ. ಸಿಂಪ್ಲಿ ಈ ರೀತಿ ಡ್ರಾಪ್ ಬಿಡ್ತಾ ಹೋಗ್ಬೇಕು.
ಆಮೇಲೆ ನೋಡಿ ಮಷೀನದ ಪ್ರತಿಯೊಂದು ಪಾರ್ಟ್ ನಾವು ಸ್ಟಿಚ್ ಮಾಡುವಾಗ ಯಾವ್ಯಾವ ಪಾರ್ಟ್ ಮೂವ್ ಆಗ್ತಾ ಇದೆ ಆ ಎಲ್ಲಾ ಪಾರ್ಟ್ಗೆ ನಾವು ಆಯಿಲ್ ಹಾಕಬೇಕು. ಬಿಕಾಸ್ ನೋಡಿ ಇದು ಮೇಲ್ಗಡೆ ಕೆಳಗಡೆ ಆಗುವಾಗ ಕೂಡ ನಾವು ಆಯಿಲಿಂಗ್ ಮಾಡಿದ್ರೆ ಇದು ಸ್ಮೂತ್ ಆಗಿ ರನ್ ಆಗುತ್ತೆ, ಅದರ್ವೈಸ್ ಇದು ಜಾಮ್ ಆಗುತ್ತೆ. ಆಮೇಲೆ ನೋಡಿ ಈ ಕಡೆ ಥ್ರೆಡ್ ಸೆಟ್ಟಿಂಗ್ ಇದೆ, ಇದು ವೀಲ್ ಇದೆ. ಸೊ ಪ್ರತಿಯೊಂದು ಮಷೀನದ ಪಾರ್ಟ್ಗೆ ನಾವು ನಟ್ ಬೋಲ್ಟ್ ಆಗಿರ್ಬಹುದು, ಪ್ರತಿಯೊಂದು ಮೂವ್ ಆಗೋ ಪಾರ್ಟ್ ಆಗಿರ್ಬಹುದು, ಎಲ್ಲ ಸೈಡ್ ನಲ್ಲಿ ಆಯಿಲಿಂಗ್ ಹಾಕಬೇಕು. ಇದು ಇದೆ ಮಷೀನದ ಸೆಟ್ಟಿಂಗ್ಸ್. ಸೊ ಇಲ್ಲಿ ಕೂಡ ಪ್ರಾಪರ್ ಆಗಿ ಆಯಿಲಿಂಗ್ ಮಾಡಬೇಕು. ಆಮೇಲೆ ನೋಡಿ ಇದು ಇಂಪಾರ್ಟೆಂಟ್ ಪಾರ್ಟ್ ಫೂಟರ್ ಮತ್ತು ನೀಡಲ್, ಇಲ್ಲಿ ಕೂಡ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಇಲ್ಲಿ ಕೂಡ ಎಲ್ಲ ಪ್ರಾಪರ್ ಆಗಿ ಆಯಿಲಿಂಗ್ ಮಾಡಬೇಕು. ಈ ಕಡೆ ಹಿಂದ್ಗಡೆ ಬಂದಾಗ ನೋಡಿ ಇದು ಟೆನ್ಷನ್ ಥ್ರೆಡ್ ಬರುತ್ತೆ, ಇಲ್ಲಿ ಕೂಡ ಪ್ರಾಪರ್ ಆಗಿ ಆಯಿಲಿಂಗ್ ಹಾಕಬೇಕು. ಸೊ ಪ್ರತಿಯೊಂದು ಪಾರ್ಟ್ ನೀಟಾಗಿ ನಟ್ ಬೋಲ್ಟ್ ಆಗಿರ್ಬಹುದು, ಪೆಡಲ್ಗೆ ಕೂಡ ಇದು ನಟ್ ಬೋಲ್ಟ್ಸ್ ಅಟ್ಯಾಚ್ ಇರುತ್ತೆ. ತುಂಬಾ ಜನ ಪೆಡಲ್ ಜಾಮ್ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಸೊ ಈ ಎಲ್ಲ ನಟ್ ಬೋಲ್ಟ್ಸ್ಗೆ ಪ್ರಾಪರ್ ಆಗಿ ಆಯಿಲಿಂಗ್ ಮಾಡಿದ್ರೆ ಈ ಪೆಡಲ್ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಮಷೀನ್ ಆಯಿಲಿಂಗ್ ಮಾಡೋದು, ಮಷೀನ್ ಮೇಂಟೈನ್ ಮಾಡೋದು ಎಷ್ಟು ಈಸಿ ಇದೆ ಮತ್ತು ಬರೀ ಒಂದು 5 ಮಿನಿಟ್ಸ್ ಕೆಲಸ ಇದೆ ಅಷ್ಟೇ. ಈ 5 ಮಿನಿಟ್ಸ್ ಅನ್ನ ನೀವು ಪ್ರಾಪರ್ ಆಗಿ ವೀಕ್ಲಿ ಒಂದ್ ಸರ್ತಿ ಮೇಂಟೈನ್ ಮಾಡಿದ್ರೆ ಸಾಕು, ನಿಮ್ಗೆ ಮಷೀನ್ ಅದ ಯಾವುದೇ ತರಹದ ಪ್ರಾಬ್ಲಮ್ ಬರೋದಿಲ್ಲ. ಬಂದ್ರೂ ಕೂಡ ಅದು ಕ್ವಿಕ್ಲಿ ಸಾಲ್ವ್ ಆಗುತ್ತೆ. ಮತ್ತೊಂದು ಕನ್ಫ್ಯೂಷನ್ ಅನ್ನ ನಾನು ದೂರ ಮಾಡ್ಬೇಕು ಅಂದ್ರೆ, ತುಂಬಾ ಜನರಿಗೆ ನಾವು ಮಷೀನ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಮಷೀನ್ ಆಯಿಲಿಂಗ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ಆ ರೀತಿ ಇಲ್ಲ. ಒಂದೊಂದ್ ಸರ್ತಿ ಒಂದೊಂದ್ ತಿಂಗಳು 2 ತಿಂಗಳು ನಮ್ಗೆ ಸ್ಟಿಚಿಂಗ್ ಮಾಡಕ್ಕೆ ಆಗೋದಿಲ್ಲ ಅಥವಾ ಮಷಿನ್ ಯೂಸ್ ನಲ್ಲಿ ಬರೋದಿಲ್ಲ. ಆ ಸಮಯದಲ್ಲಿ ಕೂಡ ನೀವು ವೀಕ್ಲಿ ಒಂದ್ ಸರ್ತಿ ನೀಟ್ ಆಗಿ ಮಷಿನ್ ಆಯಿಲಿಂಗ್ ಮಾಡ್ತಾ ಇರ್ಬೇಕು. ಅಂದ್ರೆ ಆಫ್ಟರ್ 2 ಮಂತ್ಸ್ ಆಫ್ಟರ್ 3 ಮಂತ್ಸ್ ನೀವು ಯೂಸ್ ಮಾಡಿದ್ರು ಕೂಡ ಆವಾಗ ಮಷಿನ್ ಸ್ಮೂತ್ ಆಗಿ ರನ್ ಆಗುತ್ತೆ. ಅದರ್ವೈಸ್ ಆವಾಗ ನಿಮ್ಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಐ ಹೋಪ್ ಸೊ ನಿಮ್ ಕನ್ಫ್ಯೂಷನ್ ಕೂಡ ದೂರ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿ. ಇದುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬೈ ಬಾಯ್.